ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಇವತ್ತು ಬೆಂಗಳೂರಲ್ಲಿರುವಂತಹ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಇಲ್ಲಿರುವಂತಹ ಕೆಲವು ಗೇಮ್ಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ, ಹಾಗೆ ಒನ್ ಡೇ ಫುಲ್ ಇಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಪ್ಲ್ಯಾನ್ ಮಾಡಿ ನಾವಿವತ್ತು ಬಂದಿರೋದು ಎಲ್ಲಿ ಅಂತಂದರೆ ಕಬ್ಬನ್ ಪಾರ್ಕಿಗೆ. ಈ ಒಂದು ಪಾರ್ಕಲ್ಲಿ ಚೆನ್ನಾಗಿ ಗೇಮ್ಸ್ಗಳನ್ನು ಪ್ಲೇ ಮಾಡ್ಬೋದು. ಅದು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ಲ ಏಜ್ ಲಿಮಿಟ್ಸ್ ಅವರು ಕೂಡ ಇಲ್ಲಿ ಎಂಜಾಯ್ ಮಾಡ್ಬೋದು. ಹಾಗೆ ಏನು ಅಂತಂದರೆ ಇಲ್ಲಿ ಟಿಕೆಟ್ಸ್ ರೇಟ್ ಕೂಡ ತುಂಬ ಕಮ್ಮಿ ಇದೆ. ಸೊ ಈಸಿಯಾಗಿ ನಾವು ಆಟಗಳನ್ನು ಆಡ್ಬೋದು. ಫಸ್ಟ್ ನಮ್ಗಳ ಕಣ್ಣಿಗೆ ಬಿದ್ದಿದ್ದೆ ಬೋಟ್ ಗೇಮ್. ಹೈಟ್ ಅಲ್ಲ, ನಾ ಸೆಂಟ್ರಲ್ ಕೊಡ್ತೀನಿ. ಸೆಂಟ್ರ್ ಸೇಫಾ? ಸೆಂಟ್ರಲ್ ಕೂತ್ರೆ ಸೇಫ್, ಲಾಸ್ಟ್ ಅಲ್ಲಿ ಕೂತ್ರೆ ಬೇಕು. ಅಲ್ಲ ಈ ಸೆಂಟ್ರ್ ಸೇಫಾ ಅಂತ. ಹೈಟಲ್ಲಿ ಕೂತ ಸೆಂಟ್ರ್ ಬಾಪುಟ. ಬೇಡ ಬೇಡ, ನಂಗೆ ಇದೆ, ನಂಗೆ ಭಯ ಆಗುತ್ತೆ. ಅಮ್ಮ ಪುಟ ಹಾಯ್ ಪಾಪು. ಅರುಣ ಬಸ್ ಭಯ ಆಗ್ತಿದೆಯಾ? ಭಯ ನಿಂತಿಲ್ಲ, ಭಯ ನಿಂತಿರೋದು. ಯಾರು ಕರೆಕ್ಟಾಗಿ ಕಾಣಿಸ್ತಿಲ್ಲ. ನಿಂಗೆ ಭಯ ಆಗ್ತಿದೆಯಾ? ನಿಂಗೆ ಅರುಣ, ನಿಂಗೆ ತುಂಬ ಭಯ ಆಗ್ತಿದೆಯಲ್ಲ? ನನಗೆ ಸ್ವೇರ್ ಭಯ ಆಗ್ತಿದೆ, ಗೊತ್ತಿಲ್ಲ. ಹಾಂ ಮಾಡಿದ್ದೀನಿ. ಹ್ಯಾಂಡ್ ಬ್ರೇಕ್ ಹಾಕ್ರಿ. First game is done. ನನ್ನ ಗೇಮ್ ಆಯಿತು. ಎಸ್ ಡನ್. ಎಲ್ಲ ಒಂದು ಕಡೆ ಸ್ವಲ್ಪ ಭಯ ಆಯಿತು, ಆಮೇಲೆ ಫುಲ್ ಧೈರ್ಯ ಬಂತು. ನೀವೆಲ್ಲ ಇವಳು ಸ್ಟಾರ್ಟ್ ಮಾಡ್ಕೊಂಡು ಬಟ್ ಚೆನ್ನಾಗಿತ್ತು. ಒಂದು ಚಿಕ್ಕದಾಗಿ ಒಂದು ಎಂಜಾಯ್ಮೆಂಟ್ ಸಿಕ್ತು. ಹ್ಯಾಪಿ ಹ್ಯಾಪಿ ಫುಲ್ ಹ್ಯಾಪಿ. ಎಸ್ ಫುಲ್ ಹ್ಯಾಪಿ. ನನಗಂತೂ ಒಂಚೂರು ಭಯ ಆಗಲಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದೆ, ಸೂಪರ್ ಆಗಿತ್ತು. ನಂಗೆ ಸ್ವಲ್ಪ ಭಯ ಆಯಿತು, ಆಮೇಲೆ ಧೈರ್ಯ ಬಂದ್ಬಿಡ್ತು, ಮೀಟ್ರ್ ಬಂದ್ಬಿಡ್ತು. ಎಸ್ ಡನ್. ಬೋಟಿಂಗ್. ಇದು ಬೋಟಿಂಗ್. ಅಲ್ಲಿಂದ ಬರಬೇಕಾದ್ರೆ ಟಿಕೆಟ್ ಕೌಂಟ್ರ್ ಪಕ್ಕದಲ್ಲಿ ಇತ್ತಲ್ವಾ, ಹಾಂ ಅದಿದು 100 ಮೀಟರ್ಸ್ ಅಂತ. ಹಾಂ ಅದರ ಎಂಟ್ರೆನ್ಸ್ ಬೋಟಿಂಗ್ ಇಲ್ಲಿ. ಹಾಂ ಅದ್ರ ಬೋಟಿಂಗ್ ರೂಟ್ ಈ ಕಡೆ ಇದೆ, ನಿರ್ಗಮನ ಅಂದರೆ ಎಕ್ಸಿಟ್ ಆ ಕಡೆ. ಸೊ ಈಗ ಎಂಟ್ರೆನ್ಸ್ಗೆ ಹೋಗೋಣ. ವಾವ್ ಸಕ್ಕದಾಗಿದೆ, ಎಷ್ಟು ರಿಯಾಲಿಟಿ. ನಿಜವಾಗ್ಲೂ ಅನಿಸುತ್ತೆ ಬರಬೇಕು. ಬೆಂಗಳೂರಲ್ಲಿ ಇದ್ದವರು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಬೇಡಿ. ಒಂದು ಒಳ್ಳೆ ಪ್ಲೇಸು, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಗೇಮ್ಸ್ಗಳನ್ನು ಆಟ ಆಡ್ಬೋದು. ಬೆಂಗಳೂರಲ್ಲಿ ಇದ್ದವರು ಖಂಡಿತವಾಗ್ಲೂ ಬನ್ನಿ. ಕಬ್ಬನ್ ಪಾರ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳಿದ್ರೆ ಇನ್ನೂ ತುಂಬ ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸೂಪರ್ಬ್ ಆಗಿರೋ ಗೇಮ್ಗಳಿದೆ. ದೊಡ್ಡವರು ಆಟ ಆಡ್ಬೋದು, ಚಿಕ್ಕ ಮಕ್ಕಳು ಆಟ ಆಡ್ಬೋದು. ಇನ್ನು ಚಿಕ್ಕ ಮಕ್ಕಳಿಗೆ ಟಿಕೆಟ್ಸ್ ರೇಟ್ ಕೂಡ ಕಮ್ಮಿ ಇದೆ. ದೊಡ್ಡವ್ರಿಗೆ 30 ರೂಪೀಸ್. ನಾವು ಚಿಕ್ಕ ಮಕ್ಳಿಗೆ ಕರ್ಕೊಂಬಂದರೆ 20 ಈ ಥರ. ಎಸ್. ಸೊ
ಸೊ ಗೈಸ್ ನೆಕ್ಸ್ಟ್ ಬಂದಿದ್ದು ನಾವು ಈ ಬೋಟಿಂಗ್ ಟ್ರೈ ಮಾಡೋಣ ಅಂತೇಳಿ ಅವ್ರು ಹೇಳಿದರು ಈ ಒಂದು ಬೋಟಲ್ಲಿ 10 ಪೀಪಲ್ಸಷ್ಟು ಜನರನ್ನು ಕೂರಿಸ್ಬೋದು, 10 ಜನರಷ್ಟು ಕೂರಿಸೋಷ್ಟು ಈ ಬೋಟು ಕೆಪಾಸಿಟಿ ಇರುತ್ತೆ ಅಂತ ಹೇಳಿದರು. ಇದರಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಕುತ್ಕೊಂಡು ಟ್ರೈ ಮಾಡ್ಬೋದು, ಈ ಬೋಟಿಂಗ್ ಪ್ಲೇ ಮಾಡ್ಕೊಬೋದು ಗೇಮ್ನ. ಬಟ್ ಏನಪ್ಪ ಅಂತಂದರೆ ತುಂಬ ಆಳ ಇದೆ ಅಂತ ಅಂದ್ಕೊಂಡೆ, ಆಳ ಜಾಸ್ತಿ ಇಲ್ಲ, ಅಂದರೆ ಜಸ್ಟು 5 ಫೀಟ್ ಇದೆ, 5 ಅಡಿಯಷ್ಟು ಡೀಪ್ ಇದೆ ಅಂತ ಅವರು ನಂಗೆ ಹೇಳಿದರು. ಬಟ್ ಏನಪ್ಪ ಅಂತಂದರೆ ಚಿಕ್ಕ ಮಕ್ಕಳು ದೊಡ್ಡವರು ಸ್ವಿಮ್ ಬರೋರು ಬರದೇ ಇರೋರು ಎಲ್ಲರೂ ಕೂಡ ಆಟ ಆಡ್ತಾರೆ. ಬಟ್ ಲೈಫ್ ಜಾಕೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಅನಿಸ್ತು. ಯಾಕಂದರೆ 5 ಅಡಿ ಅಂತಂದರೆ ಚಿಕ್ಕ ಮಕ್ಕಳಿಗೆ ಅದು ತುಂಬ ಕಷ್ಟ ಆಗುತ್ತೆ, ಮತ್ತು ಸ್ವಿಮ್ ಬರ್ದಿರೋರಿಗೂ ಕೂಡ ದೊಡ್ಡವರಾದ್ರೂ 5 ಅಡಿ ಅಂತಂದರೆ ಕಷ್ಟನೇ. ಏನು ಗೊತ್ತಾ, ಬೋಟಿಂಗು ಆಡೋಣ ಅಂತ ಬಂದಿದ್ದೀವಿ. ಸೊ ಬೋಟಿಂಗ್ ಅಂದರೆ ಸ್ವಲ್ಪ ಭಯ ನನಗೆ, ಬಿಕಾಸ್ ಸ್ವಿಮ್ ಬರುತ್ತೆ ಆದ್ರೂ ನೀರಂದರೆ ಸ್ವಲ್ಪ ಭಯನೇ. ಎಲ್ಲರೂ ಒಂದು ರೌಂಡ್ ಹೋದ್ರೂ ತೋರಿಸ್ದಾರ. ಸೊ ಇವಾಗ ನೆಕ್ಸ್ಟ್ ರೌಂಡಲ್ಲಿ ನಾವು ಹೋಗ್ಬರೋಣ ಅಂತಿದ್ದೀವಿ. ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಹೋಗಿದ್ದೆ, ಗ್ಯಾಪ್ ಆದಮೇಲೆ ಹೋಗಿಲ್ಲ. ಸೊ ಇವಾಗ ಟ್ರೈ ಮಾಡಬೇಕು, ಟ್ರೈ ಮಾಡಿ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನೋಡಿ ಆಯಿತಾ. ಫುಲ್ ಆಗಿದೆ, ಅದು ಆಗಲ್ಲ ಆಗಲ್ಲ, ಒಟ್ಟಿಗೆ ಹೋಗೋದು ನಾವು. ಆಗಲ್ಲ ಆಗಲ್ಲ, ನೆಕ್ಸ್ಟ್ ಹೋಗ್ತೀವಿ ಬಿಡಿ. ಆಗಲಿ ಬರ್ತಾರೆ ಬಿಡಿ, ಇನ್ನೂ ಬರ್ತಿದ್ದಾರೆ. ಇದು ಬೋಟಿಂಗ್ ಬಂದ್ಬಿಟ್ಟು 5 ಫೀಟ್ ಇದೆ ಅಂತೆ, 5 ಅಡಿ ಇದೆ. ಸ್ವಿಮ್ ಬರದೇ ಇರೋರಿಗೆ 5 ಅಡಿ ಅಂದ್ರೂ ಕೂಡ 10 ಅಡಿ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಓಕೆ, ಎಲ್ಲ ಲಾಂಗ್ ಟೈಮ್ ಮೇಲೆ ಆಟ ಆಡ್ತಾ ಇರೋದು. ನಾನೇ ಎಲ್ಲಿ ಕೂರ್ಲಿ ಬೋಟಿಂಗ್ ಹೋಗ್ತಿದ್ದೀವಿ. ಸೊ 2 ರೌಂಡ್ಸ್ ಅಂತೆ, ಗೊತ್ತಿಲ್ಲ ಏನು. ಅರುಣ ಹೇಗಿದೆ ಎಕ್ಸ್ಪೀರಿಯನ್ಸ್? ಇದು ಸ್ಟಾರ್ಟ್ ಆಗ್ತಿದೆ. ವೆರಿ ಗುಡ್. ನಿಮಗೆ ಇವಾಗ ನೋಡ್ಬೇಕು ಹೇಗಿರುತ್ತೆ ಊಟ. ಚೆನ್ನಾಗಿದೆ, ಸೂಪರ್ ಆಗಿದೆ, ಎಲ್ಲ ಸೂಪರ್ ಆಗಿದೆ. ಬನ್ನಿ ನೀವು ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ನಾನು ಬೋಟಿಂಗ್ ಬಂದಿರೋದು. ಚೆನ್ನಾಗಿದೆಯಪ್ಪ. ನನಗೆ ಬೋಟಿಂಗ್ ಅಂದರೆ ಸ್ವಲ್ಪ ಭಯ ಆಗುತ್ತೆ ಯಾವಾಗ್ಲೂ. ಆದರೆ ಇವಾಗ ದೊಡ್ಡ ಧೈರ್ಯ ಮಾಡಿ ಬಂದಿದ್ದೀನಿ. ಅನ್ನಂಗೆ ಇರ್ತಾ ಇದ್ದಾರೆ ಹುಷಾರು ಅಂತೇಳಿ, ಭಯ ಆಗುತ್ತೆ. ಒಳಗೆ ಬಳಿ ನೀನಿರುವಾಗ ನಾವು ಬರ್ತಿದ್ದೀವಿ. ಆಲ್ರೆಡಿ ಇನ್ನೊಂದು ಬೋಟಿಂಗ್ ಸ್ಟಾರ್ಟ್ ಆಗ್ತಿದೆ. ಎಸ್, ಆಪೋಸಿಟ್ ಬರ್ತಾ ಇರೋದು. ಎಸ್, ನೀರು ಪರವಾಗಿಲ್ಲ, ನಾವು ಸೇಫಾಗಿ ದಡ ಸೇರಿದ್ರೆ ಸಾಕು ಅನ್ನೋದು ನನ್ನ ಮೂಲ ಉದ್ದೇಶ. ನೀವು ಹೇಗಿದ್ರು ಪರವಾಗಿಲ್ಲ. ಓಕೆ, ಈಗ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಫೈನಲಿ ಬಂದೇ ಬಿಟ್ವಿ. ಓಕೆ, ಬಟ್ ಫೀಲ್ ಆಗಿಲ್ಲ. ಇನ್ನೊಂದು ರೌಂಡು ಇರಬೇಕಿತ್ತು. 3 ರೌಂಡ್ಸ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. 2 ರೌಂಡ್ಸ್, ಇಟ್ಸ್ ಓಕೆ.
ನೋ ಪ್ರಾಬ್ಲಮ್. 30 ರುಪೀಸ್ ಇಟ್ಸ್ ವರ್ತ್. ಓಕೆ, ಲಾಸ್ ಅಂತೂ ಇಲ್ಲ. ಹಾಂ, ಚೆನ್ನಾಗಿತ್ತು. ಡೈನೋಸರ್ ಪ್ರೆಗ್ನೆಂಟ್ ಆಗಿದೆ. ಈ ಡೈನೋಸರಾ? ಹೌದಾ, ಈ ಡೈನೋಸರಾ ಇದು? ಇದನ್ನು ಕ್ರಿಯೇಟಿವ್ ಮಾಡಿ ಆಯಿತಾ, ಇಷ್ಟಕ್ಕೆ ತಂದಿರೋ ಅಂಥವ್ರು ಏನಾರು ಕೇಳಿಸ್ಕೊಂಬಿಟ್ರೆ ಇವಾಗ ಟೆನ್ಷನ್ ಆಗೋಗುತ್ತೆ ಅವರಿಗೆ. ಎಸ್, ಬ್ಯೂಟಿಫುಲ್. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಮಿನಿ ಟ್ರೈನ್. ಈ ಟ್ರೈನಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಗೋವಾ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಸಿ, ಬ್ಯಾಂಗ್ಳೂರ್ ಟು ಗೋವಾ. ಇವಾಗ ನಾವು ಗೋವಾ ಅಲ್ಲ, ಮಿನಿ ಗೋವಾ ಹೋಗ್ತಾ ಇದ್ದೀವಿ. ಮಿನಿ ಗೋವಾನ ಶ್ರೀ ಗೋವಾ ತಾನೇ? ಸಾರಿ, ಗೋವಾ ಹೋಗ್ತಾ ಇದ್ದೀವಿ ಮಿನಿ ಟ್ರೈನಲ್ಲಿ. ಹೋಗ್ತಾ ಇಲ್ಲ ನಾನು, ಯಾಕಂದ್ರೆ ಡೋರ್ ಬೀಳಲ್ಲ, ಹಂಗಾಗಿ ಡೋರ್ ಹಾಕಿಲ್ಲ. ಹಾಗೆ ಆಯ್ತಾ. ಸೊ ಫಾರೆಸ್ಟ್ ಅಲ್ಲಿ ಡೈನೋಸರ್ ಕೂಡ ಇದೆ, ಪಿಕ್ಚರ್ ಹಾಕಿದ್ದಾರೆ. ಎಸ್, ಡೈನೋಸರ್ ಇದೆ, ಸ್ವಲ್ಪ ಹುಷಾರಾಗಿ. ಹುಷಾರು ಅಂತ. ಸೊ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ ಇವರು ನೋಡಿ, ವೆಯ್ಟ್ ಮಾಡ್ತಿದ್ರು ಪಾಪ. ಟಾಟಾ ಮಾಡಿದ್ರು. ಓಕೆ, ಸಮುದ್ರ ತೋರಿಸ್ತೀನಿ ನಿಮಗೆ. ಸಮುದ್ರ, ಗೋವಾ ಸಮುದ್ರ ಆಲ್ಮೋಸ್ಟ್ ರೀಚ್ ಆಗಿ. ಹೋಗ್ಬೇಕಾದ್ರೆ ಯಾರು ಭಯ ಬೀಳ್ತೀವಿ ಆಯ್ತಾ. ಇದೇ ಬೋಟಿಂಗ್, ನಾವು ಅವಾಗಲೇ ಹೋಗ್ತಲ್ಲ ಬೋಟಿಂಗ್ ಇದನ್ನೇ ಆ್ಯಕ್ಚುಲಾಗಿ. ನಾವು ಗೋವಾದಿಂದ ಮತ್ತೆ ಬಂದು ಬೆಂಗಳೂರಿಗೆ ಮತ್ತೆ ಗೋವಾ ಹೋಗ್ತಾ ಇರೋದು. ನಾನು ಏನು ಒಂದು ರೌಂಡ್ ಮೋಸ ಇದು. ಇಲ್ಲಿ ಗೋವೆ ಬರುತ್ತೆ, ಗೋವೆ ಬರುತ್ತೆ. ಹಾಂ, ನೋಡಿ, ಇದು ಗೋವಾದಲ್ಲಿ ಇರುವಂಥ ಮೋಸ್ಟ್ ಡೇಂಜರಸ್ ಗೋವೆ. ಎಸ್, ನೋಡಿ ಇದೆ. ಚಿಕ್ಕ ಬುಕ್ಕ, ಚಿಕ್ಕ ಬುಕ್ಕ, ಚಿಕ್ಕ ಬುಕ್ಕ, ಚಿಕ್ಕ ಬುಕ್ಕ. ಮೋಸ್ಟ್ ಡೇಂಜರಸ್ ಗೋವೆ ಇದು. ಎಸ್, ಹೋಗ್ಬೇಕಾದ್ರೆ ಹುಷಾರಿಗೆ ತುಂಬಾ ಅನಿಮಲ್ಸ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ನೋಡ್ಕೊಬಿಡಿ. ನೋಡಿ, ಅಲ್ಲೊಂದು ಅನಿಮಲ್ಸ್ ಇದೆ. ಎಸ್, ಇಲ್ಲ ಲಯನ್ ಆಯ್ತು, ಪಾಸ್ ಆಯ್ತು. ತೋಳ ಹೋಯ್ತು, ತೋಳ. ಅಲ್ಲಿ ತೋಳ ಅದೇ. ಹಾರ್ಸ್ ನಿಂತಿದೆ ಅಲ್ಲಿ. ಹಾಕ್ತಾನೆದು. ಹೌದು. ಆರ್ಸಲ್ಲಪ್ಪ, ಬಸವಣ್ಣ. ಹಾಂ, ನೋಡಿ ಇವಾಗ. ಹಾಂ, ಫಾರೆಸ್ಟ್ ಎಸ್, ನೋಡಿ ಆನೆ, ಐ ಮೀನ್ ಇದು ಎಲಿಫೆಂಟ್. ನೋಡಿ, ಹಾಯ್. ಸುಸ್ವಾಗತ ಮಾಡಕ್ಕೆ ಇಟ್ಟಿದ್ದಾರೆ. ವಾವ್, ಸಕ್ಕತ್ತಾಗಿದೆ ಮಾತ್ರ. ಒಳ್ಳೆ ಎಕ್ಸ್ಪೀರಿಯನ್ಸ್. ಹೆಂಗಿದೆ ಅಂತ ತೋರಿಸ್ಕೊಂಡು, ಬೀಚ್ ಎಲ್ಲ ಇದೆ. ಆಲ್ ಓವರ್ once again. ಹೌಸಿ ಹೌಸಿ ತಲೆ ಆ ಕಡೆ. ಬೆಂಗಳೂರು ಬಂತು. ಎಲ್ಲ ಟ್ರೈನ್ಗೆ ಸೀಟ್ಗೋಸ್ಕರ ಕಾಯ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಬಂತು. ಸೊ ಇಲ್ಲಿ ಇಳ್ಕೊಳ್ಳೋಣ ನಾವು. ನೋಡಿ, ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಸೀಟಿಗೋಸ್ಕರ. ಈ ಕಡೆ ಇಳಿಬೋದಲ್ಲ? ಆ ಕಡೆನೇ. ನೋಡಿ, ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಅಮ್ಮ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ. ಎಸ್, ಸಿಕ್ಕಾಕೊಂಡಿದ್ದೀನಿ. ಫೈನಲಿ ನೋಡಿ ಎಷ್ಟು ಜನ. ಓಹೋ ಹೋ 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 ಹೋ, ಎಲ್ಲ ಇಡಿ ಎಕ್ಸಿಟ್. ಜಾಮೂನ್ ಎಷ್ಟು? ಟೀ ಕುಡಿ. ಸಮೋಸ ಒಳ್ಳೆ ಇನ್ಸೈಡೇ ಸಿಗತ್ತೆ ತಿನ್ಲಿಕ್ಕೆಲ್ಲ. ರೇಟ್ ಏನು ತುಂಬ ಜಾಸ್ತಿ ಇಲ್ಲ, ಬರ್ತಿದೆ. ನಾನು ಸಮೋಸ ತೊಗೊಂಡಿದ್ದೀನಿ ಆನಿಯನ್ದು, 20 ರೂಪೀಸ್. ಅರುಣ, ಚಿಕ್ಕ ಪುಕ್ಕ ಗೇಮ್ ಆಡ್ತಾ ಇದೀವಿ, ಟ್ರೈನ್ ಓಡಿಸ್ತಾ ಇದೀವಿ. ಡ್ರೈವರು
ಕಂಡಕ್ಟ್ರು ಕೂತಿದ್ದಾರೆ, ನಾವಿಲ್ಲಿ ಬ್ಯಾಕ್ ಸೈಡ್ ಕೂತ್ಕೊಂಡಿದ್ದೀವಿ. ಕಬ್ಬನ್ ಪಾರ್ಕ್ ಬಂದಾಯಿತು, ಗೇಮ್ಸ್ ಆಟ ಆಡಾಯಿತು, ಚೆನ್ನಾಗಿ ತಿಂದಾಯಿತು. ನೆಕ್ಸ್ಟು ಬ್ಯಾಲೆನ್ಸ್ ಉಳಿದಿರೋದು ಅಂದರೆ ಒಂದಿಷ್ಟು ರೀಲ್ಸ್ ಕೂಡ ಮಾಡಾಯಿತು. ಸೊ ಅಷ್ಟಾದಮೇಲೆ ಇನ್ನೊಂದು ಮಾತ್ರ ಬ್ಯಾಲೆನ್ಸ್ ಉಳಿದಿತ್ತು. ಅದು ಯಾವುದು ಅಂದರೆ ಇದೆ. ರೆಡಿ? ಎಲ್ಲ ಆದಮೇಲೆ ಇದೊಂದು ಬ್ಯಾಲೆನ್ಸ್ ಇತ್ತು. ಸೊ ರೀಲ್ಸ್ ಕ್ರೇಜ್ ಇರೋರು ಇಲ್ಲಿ ಬಂದರೆ ಈ ಥರದ್ದು ಮಾತ್ರ ಮಿಸ್ ಮಾಡ್ಕೊಂಡೆ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ದಿನದಿಂದ ಅನ್ನಿಸ್ತಾ ಇತ್ತು ಈ ಥರದ್ದೊಂದು ರೀಲ್ಸ್ ಮಾಡಬೇಕು ಅಂತ. ಅದು ಎಲ್ಲಿದೆ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅದು ಇಲ್ಲೇ ಇದೆ ಅಂತ. ಸೊ ಗೊತ್ತಾದ್ಮೇಲೆ ನಾವು ಬಿಟ್ಬಿಡ್ತೀವ, ಟ್ರೈ ಮಾಡಬೇಕು ಅಂತ 2 ಸಾಂಗಿಗೆ ನಾನು ಟ್ರೈ ಮಾಡಿದೆ. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಒನ್ ಡೇ ಸ್ಪೆಂಡಲ್ಲಿ ಇಲ್ಲಿಗೆ ಬಂದರೆ ಎಲ್ಲ ಥರ ಎಂಜಾಯ್ ಮಾಡ್ಬೋದು ಮತ್ತು ಕಮ್ಮಿ ಬಡ್ಜೆಟಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೂ ಕೂಡ ನೀವು 30 ರೂಪೀಸ್ ಪೇ ಮಾಡಿದ್ರಾಯಿತು. ನಿಮಗೆ 30 to 40 ಸೆಕೆಂಡ್ಸ್ ಇರುತ್ತೆ. ಸೊ ನೀವು ಇಷ್ಟಪಟ್ಟಿರೋ ಸಾಂಗ್ಗೆ ನೀವು ಆರಾಮಾಗಿ ರೀಲ್ ಮಾಡಿ ಎಂಜಾಯ್ ಮಾಡ್ಬೋದು. FBಯಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಬೋದು. ನಿಮ್ಮ ಖುಷಿ, ನಿಮ್ಮ ಇಷ್ಟ, ನಿಮ್ಮ ಲೈಫ್ ಹೇಗೆ ಬೇಕೋ ಹಾಗಿರಿ. ಒನ್ ಡೇ ಔಟಿಂಗ್ ಪ್ಲ್ಯಾನ್ ಇದ್ದರೆ ಖಂಡಿತ ಇಲ್ಲಿಗೆ ಬಂದು ಎಂಜಾಯ್ ಮಾಡಿ. ಕಂಪ್ಲೀಟಾಗಿ ಎಲ್ಲ ಗೇಮ್ಸ್ನೂ ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು ಮತ್ತು ಇಷ್ಟ ಆಯಿತು ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.